ಎಲ್ಲರಿಗೂ ಬದುಕಿನಲ್ಲಿ ಒಂದೊಂದು ಆಸೆಗಳಿರುತ್ತವೆ. ತಮ್ಮನ್ನು ಜನ ಮರೆಯಬಾರದು, ಶಾಶ್ವತವಾಗಿ ನೆನಪಿಸಿಕೊಳ್ಳಬೇಕು ಎಂಬುದು ಬಹುತೇಕರ ಆಸೆ. ಹಾಗೆಯೇ ಭೋಜರಾಜನು ತನ್ನನ್ನು ಪ್ರಜೆಗಳು ಶಾಶ್ವತವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಂಬ ಬಯಕೆಯಿಂದ ತನ್ನೆಲ್ಲ ಮಂತ್ರಿಗಳನ್ನು ಕೇಳುತ್ತಾನೆ. ಒಂದು ಸ್ಮಾರಕವನ್ನು ನಿರ್ಮಿಸಬೇಕು, ಶಾಶ್ವತವಾಗಿ ನನ್ನನ್ನು ಜನ ನೆನಪಿನಲ್ಲಿಟ್ಟುಕೊಳ್ಳಬಹುದು. ಆಗ ನಿಮ್ಮ ಸಲಹೆ ಏನು ಎಂದು. ಒಬ್ಬ ಮಂತ್ರಿ ಹೇಳುತ್ತಾನೆ, ಅಮೃತಶಿಲೆಯಿಂದ ಭವ್ಯವಾದ ಸ್ಮಾರಕವನ್ನು ನಿರ್ಮಿಸಬಹುದು ಎಂದು. ಇನ್ನೊಬ್ಬ ಮಂತ್ರಿ ಹೇಳುತ್ತಾನೆ, ಆ ಸ್ಮಾರಕದಲ್ಲಿ ಮಹಾರಾಜರ ಚಿನ್ನದ ಪ್ರತಿಮೆಯನ್ನೇ ಇಡಬಹುದು ಎಂದು. ಆಗ ಜನ ನೋಡಿ ರಾಜ ಇನ್ನೂ ಇದ್ದಾನೆ ಎಂದುಕೊಳ್ಳುತ್ತಾರೆ ಎಂದನು. ಆದರೆ ಕಾಳಿದಾಸ ಮಾತ್ರ ಸುಮ್ಮನೆ ಕುಳಿತಿದ್ದನು. ಆಗ ರಾಜ ಕಾಳಿದಾಸನನ್ನು ಕೇಳುತ್ತಾನೆ, ನಿನ್ನ ಸಲಹೆ ಏನು ಎಂದು. ಕಾಳಿದಾಸ ಹೇಳುತ್ತಾನೆ, ಆ ಅದ್ಭುತವಾದ ಸ್ಮಾರಕದ ಸುತ್ತ ಒಂದು ಹೂತೋಟವನ್ನು ನಿರ್ಮಿಸಬೇಕು. ಆಗ ಅಲ್ಲಿಗೆ ಚಿಟ್ಟೆಗಳು ಬರುತ್ತವೆ, ಹಕ್ಕಿಗಳು ಬರುತ್ತವೆ. ಜನರಿಗೆ ವಿಶ್ರಮಿಸಲು ವಿಶ್ರಾಮದ ಕೊಠಡಿಗಳನ್ನು ಕೂಡ ನಿರ್ಮಿಸಬೇಕು. ಮುಂದೆ ಮರಗಳು ತಂಪನ್ನು ನೀಡುತ್ತವೆ. ಜನ ಬಂದು ವಿಶ್ರಮಿಸಿ ಆಯಾಸದಲ್ಲಿರುವಾಗ ರಾಜನನ್ನು ಸ್ಮರಿಸಿಕೊಳ್ಳುತ್ತಾರೆ ಎಂದು. ನಾವು ನಮಗಾಗಿ ಮಾಡುವ ಕೆಲಸಗಳು ಮತ್ತೊಬ್ಬರಿಗೂ ಸುಖವನ್ನು, ವಿಶ್ರಾಂತಿಯನ್ನು ನೀಡಿದಾಗ ಮಾತ್ರ ಜನ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು. ಹಾಗೆಯೇ ಕಾಳಿದಾಸನ ಅಭಿಪ್ರಾಯದಂತೆ ಭೋಜರಾಜನು ಒಂದು ಉದ್ಯಾನವನ್ನು ನಿರ್ಮಿಸುತ್ತಾನೆ. ಅಲ್ಲಿ ಆಯಾಸದಿಂದ ಬಂದ ಜನ ಕೂತು ವಿಶ್ರಮಿಸುತ್ತಾರೆ. ಹಕ್ಕಿಗಳು ಬರುತ್ತವೆ, ಅಳಿಲುಗಳು ಬರುತ್ತವೆ, ಹಣ್ಣುಗಳನ್ನು ತಿನ್ನುತ್ತವೆ. ನಿಜ, ನಾವು ಮಾಡಿದ ಕಾರ್ಯಗಳು ಹೀಗೆಯೇ ಇರಬೇಕು. ನಮಗೆ ಸಾಧ್ಯವಾದರೆ ಸ್ವಲ್ಪ ದೊಡ್ಡ ತೋಟವನ್ನು ನಾವು ಮಾಡಬಹುದು. ಇಲ್ಲದೇ ಹೋದರೆ ಇರುವ ಸ್ಥಳದಲ್ಲಿಯೇ ಚಿಕ್ಕ ಚಿಕ್ಕ ಗಿಡಗಳನ್ನು ನೆಡಬಹುದು. ಆ ಗಿಡಗಳು ಹೂ ಬಿಟ್ಟಾಗ ಅಲ್ಲಿಗೆ ಮಕರಂದವನ್ನು ಹೀರಲು ಚಿಟ್ಟೆಗಳು ಬರುತ್ತವೆ, ಜೇನ್ನೊಣಗಳು ಬರುತ್ತವೆ. ಅವುಗಳೆಲ್ಲ ಖುಷಿ ಪಡುತ್ತವೆ. ಇನ್ನು ಅಧಿಕ ಕ್ರಿಮಿನಾಶಕಗಳನ್ನು ಬಳಸದೆ ನಮ್ಮ ಬೆಳೆಯನ್ನು ಬೆಳೆದರೆ ಅಲ್ಲಿಗೂ ಜೇನ್ನೊಣಗಳು ಬರುತ್ತವೆ, ಹಕ್ಕಿಗಳು ಬರುತ್ತವೆ, ಚಿಟ್ಟೆಗಳು ಬರುತ್ತವೆ. ಅವು ಖುಷಿ ಪಡುತ್ತವೆ, ಪರಾಗಸ್ಪರ್ಶವನ್ನೂ ಮಾಡುತ್ತವೆ. ಆದುದರಿಂದ ಲೋಕದಲ್ಲಿ ಕೃಷಿ ಒಂದು ದೊಡ್ಡ ಕೆಲಸ. ಅದನ್ನು ಮಾಡುವಾಗ ಹೆಮ್ಮೆ ಇರಬೇಕು. ಕೃಷಿ ತನಗೆ ಮಾತ್ರ ಊಟ, ಲಾಭವನ್ನು ನೀಡುವ ಒಂದು ಕೆಲಸವಲ್ಲ. ಅದು ಎಲ್ಲರಿಗೂ ಖುಷಿಯನ್ನು ಕೊಡುತ್ತದೆ, ಅನ್ನವನ್ನು ನೀಡುತ್ತದೆ. ಆದುದರಿಂದ ಎಲ್ಲಿಯವರೆಗೆ ಜೀವ ಜಗತ್ತು ಇರುತ್ತವೆ ಅಲ್ಲಿಯವರೆಗೆ ಕೃಷಿಯ ಅಗತ್ಯವಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೃಷಿಯನ್ನು ಮಾಡಬೇಕು. ಹೆಮ್ಮೆಯಿಂದಲೇ ಕೃಷಿಕ ಎಂದು ಹೇಳಿಕೊಳ್ಳಬೇಕು. ಒಂದು ಮರವನ್ನು ನೆಟ್ಟಾಗ ಕೆಲವು ದಿನಗಳ ನಂತರ ಅದು ಬೆಳೆದು ದೊಡ್ಡವಾಗುತ್ತದೆ. ನಂತರ ಹಣ್ಣು ಬಿಡುತ್ತದೆ. ಆ ಹಣ್ಣನ್ನು ನಾವೆಲ್ಲರೂ ಆಸ್ವಾದಿಸಬಹುದು, ತಿನ್ನಬಹುದು, ಖುಷಿ ಪಡಬಹುದು. ಆದುದರಿಂದ ಗಿಡಗಳನ್ನು ಖುಷಿಯಾಗಿ ನೆಡಬೇಕು ಎಂಬುದೇ ನನ್ನ ಈ ಕಥೆಯ ಉದ್ದೇಶ.